ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹಾಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಸಂಭ್ರಮ ಸಡಗರ ಅಷ್ಟೇ ಕೆಲಸ ಕೂಡ ಇರುತ್ತೆ. ಎನಿವೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಯಶ್ರೀ ಲೈಫ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದು ಏನಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ರಾತ್ರಿ ನಾನು ಮಾಡ್ಕೊಳ್ತಾ ಇರೋವಂಥ ಪ್ರಿಪ್ರೇಷನ್ಸು, ಹಾಗೆ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಪೂರ್ತಿ ವಿಡಿಯೋನ ನಾನಿಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವರ್ಷ ಅಮ್ಮನವ್ರಿಗೆ ಸ್ಯಾರಿ ಉಡ್ಸೋದಕ್ಕೆ ನಾನು ಈ ಕಲರ್ ಸ್ಯಾರಿನ ತೊಗೊಂಡು ಬಂದಿದ್ದೀನಿ. ಇದು ಮೆಂತ್ಯ ಕಲರ್ ಬರುತ್ತೆ, ಹಾಗೇನೆ ಬಾರ್ಡರ್ ಅಲ್ಲಿ ಸ್ಕೈ ಬ್ಲೂ ಬರುತ್ತೆ. ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು. ಸ್ವಲ್ಪ ರೇರ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಯೂಶಲಿ ಅದಕ್ಕೆ ಕಾಫಿ ಬ್ರೌನ್ ಬರುತ್ತೆ, ಸೊ ಡಾರ್ಕ್ ಕಲರ್ಸ್ ಬಂದಿರುತ್ತೆ. ಇದು ಸ್ವಲ್ಪ ಲೈಟ್ ಕಲರ್ ಬಂದಿದೆ, ಹಾಗಾಗಿ ನಾನು ಇದೇ ಸ್ಯಾರಿನ ತಗೊಂಡು ಬಂದೆ. ಒಂದು ಕಡೆ ಬಾರ್ಡರ್ ದೊಡ್ಡದಾಗಿದೆ, ಹಾಗೆ ಇನ್ನೊಂದು ಕಡೆ ಬಾರ್ಡರ್ ಚಿಕ್ಕದಾಗಿ ಬಂದಿದೆ. ಮೊದಲು ಸ್ಯಾರಿ ಪ್ರೀ ಪ್ಲೇಟಿಂಗ್ ನ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ಈಸಿ ಆಗ್ಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಸ್ಯಾರಿಗೆ ಪ್ರೀ ಪ್ಲೇಟಿಂಗ್ ನ ಮಾಡಿ ಇಟ್ಕೋತಾ ಇದ್ದೀನಿ. ಆಷಾಢ ಮುಗ್ದು ಶ್ರಾವಣ ಬಂದ್ರೆ ಸಾಕು, ಸಾಲು ಹಬ್ಬಗಳು ಬರುತ್ತೆ. ಶ್ರಾವಣದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ. ನನಗೆ ಪ್ರತಿ ವರ್ಷ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡೋದು ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಈ ಕೆಲಸನ ಫಸ್ಟ್ ಮಾಡಿ ಮುಗಿಸ್ದೆ ನಾನು. ಒಂಥರ ಸಮಾಧಾನ ನನಗೆ, ಸ್ಯಾರಿ ಪ್ರೀ ಪ್ಲೇಟಿಂಗ್ ಆಗಿದೆ, ಓಕೆ ರೆಡಿ ಮಾಡೋದಕ್ಕೆ ಸ್ಯಾರಿ ರೆಡಿ ಆಗಿದೆ ಅಂತ ಹೇಳಿ. ಇನ್ನು ದೇವ್ರ ಮನೆ ಪಾತ್ರೆಗಳು ಹಾಗೆ ಲಕ್ಷ್ಮಿ ಕೂರ್ಸೋದಕ್ಕೆ ಬೇಕಾಗಿರೋವಂಥ ಎಲ್ಲ ವಸ್ತುಗಳನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮನ ಹೊಸದಾಗೆ ತರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಹಳೆಯ ಅರಿಶಿನ ಕುಂಕುಮ ಹಬ್ಬದಲ್ಲಿ ನಾವು ಯೂಸ್ ಮಾಡಬಾರ್ದು. ನೀವು ಅದನ್ನ ಬೇಕಿದ್ರೆ ಬಾಗಿಲಿಗೆ ಕುಂಕುಮ ಹಚ್ಚೋದಕ್ಕೆ ಇಟ್ಕೋಬಹುದು. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ದೀಪಗಳಿಗೂ ಕೂಡ ಬತ್ತಿ ಎಲ್ಲ ಹಾಕಿ ಇಟ್ಕೊಂಡೆ. ಹಬ್ಬಗಳಲ್ಲಿ ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಇನ್ನೊಬ್ರು ಯಾರಾದ್ರೂ ಜೊತೆಗಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಪ್ರತಿ ವರ್ಷ ಅಮ್ಮ ಹೆಲ್ಪ್ ಮಾಡ್ತಿದ್ರು, ಆದ್ರೆ ಈ ವರ್ಷ ಅವರು ಕೂಡ ಬರ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಒಬ್ಬಳೇ ಕೆಲಸಗಳನ್ನೆಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳೋಣ, ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇನ್ನು ಮಕ್ಕಳು ಹೆಲ್ಪ್ ಮಾಡ್ತೀವಿ ಅಮ್ಮ, ನಾವು ಮಲ್ಗಲ್ಲ ಅಂತ ಹೇಳ್ತಿದ್ರು. ಇನ್ನು ಅವ್ರು ಎದ್ದಿದ್ರು ಅಂತೂ ಅವ್ರು ಹೆಲ್ಪ್ ಮಾಡೋದಕ್ಕಿಂತ ನಾನು ಅವ್ರನ್ನ ಸುಧಾರಿಸೋದೇ ತುಂಬ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬೇಡ ನೀವು ಮಲ್ಕೊಳ್ಳಿ, ಮಕ್ಕಳು ನಿದ್ದೆಗಿಡಬಾರ್ದು ಹಾಗೆ ಹೀಗೆ ಏನೋ ಹೇಳಿ ಮಲಗಿಸಿದ್ದಾಯಿತು. ಅವ್ರು ಮಲ್ಕೊಂಡ್ಮೇಲೆ ನಾನು ನನ್ನ ಕೆಲಸ ಶುರು ಮಾಡಿಕೊಂಡೆ. ಸೊ ಅವ್ರು ಎದ್ದಿದ್ರು ಅಂತೂ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಅವ್ರು ಹೆಲ್ಪ್ ಮಾಡೋದಕ್ಕಿಂತ ನಾನು ಅವ್ರನ್ನ ನೋಡ್ಕೊಳ್ಳೋದೇ ಆಗ್ಬಿಡತ್ತೆ, ಹಾಗಾಗಿ ಮಲಗಿಸ್ಬಿಟ್ಟೆ ನಾನು. ಇನ್ನು ಈ ವರ್ಷ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ನ ನಾನು ಈ ರೀತಿಯಾಗಿ ಮೀಶೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಕಳಶ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಬ್ಯಾಕ್ ಡ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕೂರಿಸುವಾಗ ಯಾವ ರೀತಿ ವಿಧಾನನ ಅನುಸರಿಸ್ತೀನಿ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಮಾಡಬೇಕು ಅಥವಾ ನಾನು ಮಾಡಿರೋ ರೀತಿನೇ ನೀವು ಮಾಡಬೇಕು ಅಂತ ಏನಿಲ್ಲ. ಮೊದಲಿಗೆ ಒಂದು ಟೇಬಲ್ ಮೇಲೆ ಶುದ್ಧವಾಗಿರೋ ಅಂತ ಒಂದು ಬಿಳಿ ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಮಣೆಯನ್ನ ಇಟ್ಬಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ಟಿಂದ ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟದಳ ರಂಗೋಲಿನ ಹಾಕೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ನಾನು ಲಕ್ಷ್ಮಿ ಕೂರಿಸುವಾಗ ಅಷ್ಟದಳ ರಂಗೋಲಿನ ಹಾಕ್ತೀನಿ. ಅಷ್ಟದಳ ರಂಗೋಲಿನ ಒಬ್ಬೊಬ್ರು ಒಂದೊಂದ್ ತರ ಹಾಕ್ತಾರೆ. 8 ದಳಗಳು ಇದ್ರೆ ಅದು ಅಷ್ಟದಳ ರಂಗೋಲಿ. ನೀವು ಯಾವ ರೀತಿಯಾಗಿ ರಂಗೋಲಿನ ಹಾಕ್ತೀರಾ ಲಕ್ಷ್ಮಿ ಕೂರಿಸುವಾಗ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಈ ರೀತಿಯಾಗಿ ಅಷ್ಟದಳ ರಂಗೋಲಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಹಚ್ಚಿ ನಂತರ ಅದ್ರ ಮೇಲೆ ಒಂದು ಬಾಳೆ ಎಲೆಯನ್ನ ಇಟ್ಟು ಅದ್ರ ಮೇಲೆ ಅಕ್ಕಿಯನ್ನ ಹಾಕಿ ಲಕ್ಷ್ಮಿಯನ್ನ ಕೂರಿಸ್ಬೇಕು. ಕೆಲವರು ನಾನು ಇಲ್ಲಿ 1 ಪಾವು ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಕೆಲವರು ಬೊಕ್ಸೆನಲ್ಲಿ ಹಾಕ್ತಾರೆ, 3 ಬೊಕ್ಸೆ 5 ಬೊಕ್ಸೆ ಈ ರೀತಿಯಾಗಿ ಅಕ್ಕಿಯನ್ನ ಹಾಕ್ತಾರೆ. ನಾನಿಲ್ಲಿ ತಲೆ ಸವರ್ಬಿಟ್ಟು 1 ಪಾವು ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿ ವರ್ಷ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾನೆ ಇರ್ತೀನಿ. ಏನಾದರೂ ಲಕ್ಷ್ಮಿ ನಮ್ಗೆ ಒಲ್ದಿದ್ದಾಳೆ ಅಂತ ಹೇಳಿದ್ರೆ ಅದನ್ನ ತೆಗಿವಾಗ ನಮಗೆ ಅಕ್ಕಿ ಹಾಕಿರೋದು ಏನಿರುತ್ತೆ ಅದು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಈ ವರ್ಷ ನಾನು ಕೂಡ ಟೆಸ್ಟ್ ಮಾಡೋಣ ಅಂತ ಹೇಳಿ ತಲೆ ಸವರ್ಬಿಟ್ಟು 1 ಪಾವು ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಅಮ್ಮನವ್ರಿಗೆ ಸ್ಯಾರಿ ಉಡ್ಸೋದಕ್ಕೆ ಬಿಂದಿಗೆಗೆ ಈ ರೀತಿಯಾಗಿ ಒಂದು ಕೋಲ್ನ ಕಟ್ಕೋಬೇಕು. ಕೆಲವರು 2 ಕೋಲ್ನ ಕಟ್ತಾರೆ. ನಾನಿಲ್ಲಿ ಒಂದೇ ಕೋಲ್ನ ಕಟ್ಕೋತಾ ಇದ್ದೀನಿ. ಇದನ್ನ ತಂತಿಯಿಂದ ಕಟ್ಟೋಣ ಅಂತ ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಸೊ ಹಾಗಾಗಿ ದಾರದಲ್ಲಿ ಕಟ್ಟಿದ್ರೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಕೊನೆಗೆ ನಾನು ಇದನ್ನ ದಾರದಲ್ಲಿ ಗಟ್ಟಿಯಾಗಿ ಕಟ್ಕೊಂಡೆ. ಯಾಕೆಂದ್ರೆ ಮೋಸ್ಟ್ ಇಂಪಾರ್ಟೆಂಟು ನಾವು ಕೋಲನ್ನ ಕರೆಕ್ಟಾಗಿ ಕಟ್ಟಿರಬೇಕು. ಅದೇನಾದರೂ ಹಿಂಗೆ ಶೇಕ್ ಆದರೆ ನಾವು ಸ್ಯಾರಿ ಉಡಿಸ್ತೀವಲ್ವ ಆವಾಗಲೂ ಕೂಡ ಅದು ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಾರದ ಸಹಾಯದಿಂದ ನಾನು ಏನು ಮಾಡಿದೆ, ಗಟ್ಟಿಯಾಗಿ ಕೋಲನ್ನ ಕಟ್ಕೊಂಡೆ. ಇನ್ನು ಸ್ಯಾರಿ ಉಡಿಸುವಾಗ ಕಾಲಿನ ಲೆಂತ್ನ ನೋಡಿಕೊಂಡು ಕಾಲನ್ನ ಸರಿಯಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಕರೆಕ್ಟಾಗಿ ಲೆಂತ್ ನೋಡ್ಕೊಂಡು ಇಟ್ಕೊಂಡು ಪ್ರೀ ಪ್ಲೇಟಿಂಗ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಯಿತು ಅಂತಲೇ
ಅಂತಾನೆ ಹೇಳ್ಬೋದು. ಅದನ್ನ ನಾಟ್ ಮಾಡುವಾಗ್ಲೂ ಕೂಡ ಕರೆಕ್ಟಾಗಿ ನಾಟ್ ಮಾಡಬೇಕು. ಕೆಲವರು ಲಕ್ಷ್ಮಿ ಕೂರಿಸುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಅಕ್ಕಿನಲ್ಲಿ ಕೂರಿಸ್ತಾರೆ, ಕೆಲವರು ಬರೀ ನೀರಲ್ಲಿ ಕೂರಿಸ್ತಾರೆ. ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕೆಳಗಡೆ ಬೌಲ್ಗೆ ಅಕ್ಕಿನ ಹಾಕಿ ಇಡ್ತೀನಿ, ಅದ್ರ ಮೇಲೆ ಬಿಂದಿಗೆನ ಇಡ್ತೀವಲ್ವ ಅದಕ್ಕೆ ನಾನು ನೀರನ್ನು ಹಾಕ್ಬಿಟ್ಟು ಏನೇನು ಬೇಕು ವಸ್ತುಗಳು ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕ್ಬಿಟ್ಟು ನಾನು ಲಕ್ಷ್ಮಿನ ಕೂರಿಸ್ತೀನಿ. ಪ್ರತಿ ವರ್ಷ ನಾನು ಹೀಗೆ ಮಾಡೋದು. ನಾವು ಲೆಗ್ಸ್ನ ರೆಡಿ ಮಾಡುವಾಗ ಬಾರ್ಡರ್ನ ಹಾಕ್ಬಿಟ್ಟು ಟೈಟಾಗಿ ಎಳೆದು ಪಿನ್ನ ಕಾಲ್ಗೂ ಸೇರಿಸಿ ಹಾಕಬೇಕು, ಹಾಗಿದ್ರೆ ಅದು ಅಲ್ಗಾಡಲ್ಲ, ಟೈಟಾಗಿ ಕುತ್ಕೊಳ್ಳುತ್ತೆ. ಈಗ ನಾನಿಲ್ಲಿ ಒಂದು ಬಿಳಿ ಬಟ್ಟೆಗೆ ಅರಿಶಿನ ನೀರು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹಾಗೆ ಲಾವಂಚ ಬೇರು, ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನೇನಿದೆ ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ, ತಾವರೆ ಬೀಜ, ಬಟ್ಲಡಿಕೆ, ಏಲಕ್ಕಿ, ಲವಂಗ, ಜಾವತ್ ಪೌಡರು, ನಾಣ್ಯ, ಹಾಗೇನೆ ನೀವು ಚಿನ್ನ ಬೆಳ್ಳಿ ಇಡೋಂಗಿದ್ರೆ ಇಡ್ಬೋದು. ಪ್ರತಿಯೊಂದನ್ನು ಹಾಕ್ಬಿಟ್ಟು ಸ್ವಲ್ಪ ಪಚ್ ಕರ್ಪೂರನ ಹಾಕಿ ನಾನು ಏನ್ ಮಾಡ್ತೀನಿ ನಾಟ್ ಮಾಡ್ಬಿಟ್ಟು ಇದನ್ನ ಕೆಳಗಡೆ ಬಟ್ಲಲ್ಲಿ ಅಕ್ಕಿನ ಹಾಕಿ ಇಟ್ಟಿರ್ತೀವಲ್ವ ಅದ್ರೊಳಗಡೆ ನಾನು ಇದನ್ನ ಇಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ ನಂತರ ನಾವು ಇದನ್ನ ದೇವ್ರ ಮನೆಯಲ್ಲಿ ಅಥವಾ ನಿಮ್ಮ ಬೀರುನಲ್ಲಿ ಇಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನ ಮೇಲ್ಗಡೆ ಬಿಂದಿಗೆಗೆ ನಾನು ಏನು ಹಾಕೋದಿಲ್ಲ. ಅರಿಶಿನ, ಕುಂಕುಮ, ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ಕೆಲವರು ಹಾಕಬಾರ್ದು ಅಂತ ಹೇಳ್ತಾರೆ, ನಾನು ಪ್ರತಿ ವರ್ಷ ಹಾಕೋದ್ರಿಂದ ಹಾಕ್ತೀನಿ. ಹಾಗೇನೆ ಅದಕ್ಕೆ ನಾನು ಅಕ್ಷತೆ ಕಾಳನ್ನ ಹಾಕ್ತೀನಿ, ಹಾಗೇನೆ ಕಾಯಿನ್ ಕೂಡ ಹಾಕ್ತೀನಿ. ನಾನು ಲಕ್ಷ್ಮಿನ ಒಂದು ದಿನದ ಮಟ್ಟಿಗೆ ಕೂರಿಸೋದ್ರಿಂದ ನಾನು ಏನು ಮಾಡ್ತೀನಿ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ನೆಕ್ಸ್ಟ್ ಡೇಗೆ ಅದೇನು ಹಾಳಾಗಿರೋದಿಲ್ಲ. ಪ್ರತಿ ವರ್ಷ ನೋಡ್ತಿರ್ತೀನಲ್ವ ತುಂಬಾನೇ ಚೆನ್ನಾಗಿರತ್ತೆ. ನಾವೆಲ್ಲ ಡ್ರೈ ಫ್ರೂಟ್ಸ್ನ ನೀರಲ್ಲಿ ನೆನೆಸಿ ತಿಂತೀವಲ್ವ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ, ಆ ರೀತಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಅಥವಾ ಹಾಳಾಗಿರೋದಿಲ್ಲ. ಕೆಲವರು 3 ದಿನ 5 ದಿನ ಈ ರೀತಿಯಾಗಿ ಕೂರಿಸೋರು ಡ್ರೈ ಫ್ರೂಟ್ಸ್ನ ನೀರಲ್ಲಿ ಹಾಕೋದನ್ನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಲಕ್ಷ್ಮಿಗೆ ಪರಿಶುದ್ಧವಾಗಿರಬೇಕು, ಪರಿಮಳ ಇರಬೇಕು ಅಂತ ಹೇಳ್ತಾರೆ. ಅದು ಕೊಳೆತ್ರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ, ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ. ನೀವು 5 ದಿನ ಕೂರಿಸೋರಿದ್ರೆ ಅದನ್ನ ಸ್ಕಿಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬಿಂದಿಗೆಗೂ ಸ್ವಲ್ಪ ಜಾವತ್ ಪೌಡರ್ ಹಾಕಿದ್ರೆ ನಿಮಗೆ ದೇವಸ್ಥಾನಗಳಲ್ಲೆಲ್ಲ ಯಾವ ರೀತಿಯಾಗಿ ಘಮ ಬರುತ್ತೆ, ಪರಿಮಳ ಬರುತ್ತೆ, ಆ ರೀತಿಯಾಗಿ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ. ಲಕ್ಷ್ಮೀ ದೇವಿಗೆ ಪರಿಮಳ ಇದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಜಾವತ್ ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಅದನ್ನ ಕೂಡ ಸ್ವಲ್ಪ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಪರಿಮಳ. ಇನ್ನು ಕಳಶಕ್ಕೆ 5 ವಿಳ್ಯದೆಲೆನ ಇಟ್ಬಿಟ್ಟು ನಾನು ಅದ್ರ ಮೇಲೆ ಕಳಶಕ್ಕೆ ತೆಂಗಿನಕಾಯಿನ ಇಡ್ತೀನಿ. ಕಳಶದ ಕಾಯಿಗೆ ಪೂರ್ತಿ ಅರಿಶಿನ ಸಾವ್ರಿ ನಾನು ಕುಂಕುಮನ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಅಕ್ಷತೆನ ಇಟ್ಬಿಟ್ಟು ಅರಿಶಿನ ಕೊಂಬನ್ನ ಕಟ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟು, ಅರಿಶಿನ ಕೊಂಬನ್ನ ಕಟ್ಟಲೇಬೇಕು. ಹಾಗಾಗಿ ನಾನಿಲ್ಲಿ ಅರಿಶಿನ ಕೊಂಬನ್ನ ಕಟ್ತಾ ಇದ್ದೀನಿ. ಅರಿಶಿನ ಕೊಂಬನ್ನ ಕಟ್ಟಿದ್ದಾದ್ಮೇಲೆ ನಾವು ಎಲ್ಲ ಯಾವ ರೀತಿಯಾಗಿ ಗಂಟನ್ನ ಕಟ್ತೀವಿ ಆ ರೀತಿಯಾಗಿ 3 ಗಂಟನ್ನ ಹಾಕ್ಬಿಟ್ಟು ಅರಿಶಿನ ಕೊಂಬಿಗೆ ಅರಿಶಿನ ಕುಂಕುಮನ ಹಚ್ಚಿ ನಂತರ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ದೇವರಿಗೆ ಮುಖವಾಡವನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಗಂಧಿಗೆ ಅಂಗಡಿಗಳಲ್ಲಿ ತಂತಿ ಸಿಗುತ್ತೆ, ತಾಮ್ರದ ತಂತಿ, ಅದ್ರ ಸಹಾಯದಿಂದ ನಾವು ಈಸಿಯಾಗಿ ನೀಟಾಗಿ ನಾವು ಮುಖವಾಡನ ಫಿಕ್ಸ್ ಮಾಡ್ಕೋಬಹುದು. ಲಕ್ಷ್ಮಿ ಅಮ್ಮಂಗೆ ನಾವು ಸ್ಯಾರಿನೆಲ್ಲ ಡ್ರೇಪ್ ಮಾಡಿ ಆದಮೇಲೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಜುವೆಲ್ಸ್ ಎಲ್ಲ ಹಾಕೋತಾ ಇದ್ದೀನಿ. ಮೊದಲಿಗೆ ಡಾಬನ್ನ ಹಾಕಿದೆ, ಯಾಕೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಫಿಕ್ಸ್ ಆಗಿ ಕುತ್ಕೊಂಡ್ಬಿಟ್ರೆ ಆಮೇಲೆ ಸರಗಳನ್ನ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಡಾಬನ್ನ ಫಿಕ್ಸ್ ಮಾಡಿಕೊಂಡೆ. ನಂತರ ಜುವೆಲ್ಸು, ಜಡೆ ಎಲ್ಲದನ್ನು ನೀಟಾಗಿ ಫಿಕ್ಸ್ ಮಾಡಿಕೊಂಡೆ. ಈ ಸಲ ನಾನು ಚತುರ್ಭುಜ ಹ್ಯಾಂಡ್ಸ್ನ ತೊಗೊಂಡು ಬಂದಿದ್ದೆ. ಅದಕ್ಕೆ ವೆಲ್ಕ್ರೋ ಇತ್ತು ಹಾಕೋದಕ್ಕೆ, ಆದ್ರೂ ಸರಿಯಾಗಿ ಫಿಕ್ಸ್ ಆಗ್ತಿರ್ಲಿಲ್ಲ. ಹಾಗಾಗಿ ನಮಗೆ ಈ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಗಂಧಿಗೆ ಅಂಗಡಿಗಳಲ್ಲಿ ತಾಮ್ರದ ತಂತಿ ಬರುತ್ತೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡಿದೆ ಸ್ಟಿಫ್ ಆಗಿ ನೀಟಾಗಿ ಟೈಟಾಗಿ ಅದನ್ನು ಫಿಕ್ಸ್ ಮಾಡಿಕೊಂಡೆ. ವೆಲ್ಕ್ರೋ ಇದ್ರೂ ನೀವು ಚತುರ್ಭುಜ ಹ್ಯಾಂಡ್ಸ್ನ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ, ಯಾಕೆಂದರೆ ವೆಲ್ಕ್ರೋ ಹಾಕಿರ್ತಾರೆ ಆದ್ರೂ ಅದು ಸ್ಟಿಫ್ ಆಗಿ ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ. ಈ ಥರ ಕೆಳಗಡೆ ಬಿದ್ದಂಗೆ ಕಾಣಿಸ್ತಾ ಇರುತ್ತೆ, ಸ್ವಲ್ಪ ಲೂಸಾಗಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ತೊಗೊಳ್ಳುವಾಗ ನೋಡಿಬಿಟ್ಟು ತೊಗೊಳ್ಳಿ. ಫೈನಲಿ ನಾನು ಅಮ್ಮನವ್ರಿಗೆ ಹಾರವನ್ನು ಹಾಕಿದೆ. ನಾನು ಜಾಸ್ತಿ ಹೂಗಳನ್ನ ಏನೋ ಹಾಕಿರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಪಾಸಿಟಿವ್ ಕಮೆಂಟ್ಸ್ ಬಂದಷ್ಟು. ಸೊ ಏನಿರುತ್ತೆ ಹಾಗೆಯೇ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್.
ಸೊ ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ಲಕ್ಷ್ಮಿ ಅಂತ ಹೇಳಿ. ಫೈನಲ್ ಟಚ್ಗೆ ಆ ಕಡೆ ಈ ಕಡೆ 2 ಆನೆಗಳನ್ನ ಇಟ್ಟರು ಅಂತೂ ಪರ್ಫೆಕ್ಟ್ ಲಕ್ಷ್ಮಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಫೈನಲಿ ಔಟ್ಲುಕ್ಕು ತುಂಬಾ ಚೆನ್ನಾಗಿ ಬಂದರೆ ಸೊ ಅದನ್ನು ರೆಡಿ ಮಾಡಿರೋರ್ಗಂತೂ ತುಂಬಾ ಖುಷಿಯಾಗುತ್ತೆ. ಆ ರೀತಿಯಾಗಿ ನನಗೆ ಬ್ಲೆಸ್ಡ್ ಅಂತ ಹೇಳಿ ಫೀಲಿಂಗ್ ಇತ್ತು. ಇನ್ನು ದೇವ್ರ ಮುಂದೆ ಈ ಪ್ಲೇಟಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಇದನ್ನು ಕೂಡ ಮೀಶೋನಲ್ಲೇ ಬುಕ್ ಮಾಡ್ಕೊಂಡಿದ್ದು. ಸೊ ಗೋಲ್ಡ್ ಕಲರ್ದು ಒಂದು ಸೆಟ್ಟು ಹಾಗೆ ಸಿಲ್ವರ್ ಕಲರ್ದು ಒಂದು ಸೆಟ್ಟು 2 ಸೆಟ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಮೀಶೋನಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಸಿಕ್ತು. ಹೊರಗಡೆ ನಾನು ವಿಚಾರಿಸಿದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳಿದ್ರು. ಈ ಪ್ಲೇಟಿಂಗ್ಸ್ ಇದ್ದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಅಲ್ಲ, ಯಾವುದೇ ಫಂಕ್ಷನ್ಸ್ ಮಾಡಿದ್ರೂ ಯೂಸ್ ಆಗುತ್ತೆ, ಹಾಗೆ ಯಾವುದೇ ಹಬ್ಬಗಳು ಮಾಡಿದ್ರೂ ಯೂಸ್ ಆಗುತ್ತೆ. ನಿಮಗೆ ಪ್ಲೇಟ್ಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೀಶೋನಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದು ಎಲ್ಲಾದ್ರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ವೀಕ್ ಹಬ್ಬ ಮಾಡೋರು ಇರ್ತಾರೆ, ಅಥವಾ ಈ ಮಂತಲ್ಲಿ 4 ಫ್ರೈಡೇಸ್ ಬರುತ್ತೆ, ಆವಾಗ ಹಬ್ಬ ಮಾಡೋರು ಇರ್ತಾರೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಲಿಂಕ್ಸು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಇನ್ನು ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ತೋರಣನ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ಟು ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ನೈಟು ನಾವು ಸ್ನಾನ ಮಾಡಿ ಎಲ್ಲದನ್ನು ರೆಡಿ ಮಾಡಿದ್ರು ಮತ್ತೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಬಾಗಿಲನ್ನ ಇನ್ನೊಂದ್ಸಲ ಒರೆಸಿ ರಂಗೋಲಿ ಬಿಟ್ಟು ನಾವು ಕೂಡ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ. ನಾನು ಎಲ್ಲದನ್ನು ರೆಡಿ ಮಾಡೋದಕ್ಕೆ ಒಂದು 12 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದೆ. ನೈಟು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ನಮ್ಮನೆ ಮುಂದೆ ಜಾಸ್ತಿ ರಂಗೋಲಿ ಹಾಕೋದಕ್ಕಂತೂ ಜಾಗ ಇಲ್ಲ, ಹಾಗಾಗಿ ಪುಟ್ಟದಾಗಿ ಅಮ್ಮನವ್ರ ಹೆಜ್ಜೆನ ಬಿಡಿಸಿದ್ದೆ. ಬಾಗಿಲಿಗೆ ಅರ್ಶಿನ ಕುಂಕುಮನ ಇಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡೋಣ ಅಂತ ಹೇಳಿ ಹೋದೆ. ಸೊ ಬರೋ ಅಷ್ಟರಲ್ಲಿ 5:30 6 o'clock ಆಗೇ ಬಿಡ್ತು. ಮೊದಲು ಮನೆ ದೇವರಿಗೆ ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿಬಿಟ್ಟು ನಂತರ ನಾನಿಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೀವು ಯಾವುದೇ ಪೂಜೆ ಮಾಡಿದ್ರು ಅಷ್ಟೇ, ಯಾವುದೇ ಪೂಜೆ ಮಾಡಿಸಿದ್ರು ಅಷ್ಟೇ, ಫಸ್ಟು ಮನೆ ದೇವರಿಗೆ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಬಿಟ್ಟು ನಾನು ಆಮೇಲೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡೆ. ಮಕ್ಕಳಿಬ್ಬರು ಮಲಗಿದ್ರು. ನನ್ನ ಹಸ್ಬೆಂಡ್ ಅವ್ರಿಗೆ ಡ್ಯೂಟಿ ಇತ್ತು, ಹಾಗಾಗಿ ಫಸ್ಟ್ ಶಿಫ್ಟ್ ಇತ್ತು. 4 ಗಂಟೆಗೆ ಎದ್ದು ಅವರು ಡ್ಯೂಟಿಗೆ ಹೋದರು. ಇನ್ನು ನಾನು ಒಬ್ಬಳೇ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಮನೆಯೆಲ್ಲ ಫಿಲ್ ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ಆ ಫೀಲಿಂಗ್ ಅಂತೂ ಯಾವಾಗಲೂ ಇರುತ್ತೆ. ಅದೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಮುಗಿಸಿ ಲಕ್ಷ್ಮಿನ ತೆಗಿತೀವಲ್ವ, ಆವಾಗ ಏನಂತ ಹೇಳಿದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಮಕ್ಕಳಿಬ್ರು ಎದ್ದು ಬಂದರು. ಅಷ್ಟರಲ್ಲಿ ಅಮ್ಮ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ಲು ತನಿಷಾ ಕೂತ್ಕೊಂಡು. ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ಯಾ, ನನಗೂ ಎಬ್ಬಿಸ್ಬೇಕಿತ್ತು, ನಾನು ಮಾಡ್ತಿದ್ದೆ ಅಂತ ಹೇಳಿ. ರಂಗೋಲಿ ಎಲ್ಲ ಆಗಿದೆ ಹೀಗಿದೆ ಫಸ್ಟ್ ಕಮೆಂಟ್ ಮಾಡೋದೇ ನನಗೆ ತನಿಷಾ. ಬಂದು ಅಮ್ಮ ರಂಗೋಲಿ ನೋಡು ಈ ಥರ ಇದೆ ಆ ಥರ ಇದೆ ಅಂತ ಹೇಳಿ. ಸೋಹನ್ ಏನೋ ಕ್ರಾಫ್ಟ್ ಮಾಡ್ತಿರ್ತಾನೆ. ಮಕ್ಕಳು ಕೂಡ ಫ್ರೆಶ್ ಅಪ್ ಮಾಡಿಸಿ ಅವರು ಕೂಡ ರೆಡಿಯಾಗಿ ಬಂದು ನೋಡಿ ತನಿಷಾ ಭರತನಾಟ್ಯ ಮಾಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂದು ಖುಷಿ, ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು. ಭರತನಾಟ್ಯ ಅಂದರೆ ಇಷ್ಟ, ಹಾಗೆಯೇ ಮ್ಯೂಸಿಕ್ ಅಂದರೆ ಇಷ್ಟ. ನಾನಿನ್ನೂ ಯಾವುದೇ ಕ್ಲಾಸಸ್ಗೆ ಜಾಯಿನ್ ಮಾಡಿಸಿಲ್ಲ, ಸುಮ್ಮನೆ ಅವಳಿಗೆ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಇರೋದ್ರಿಂದ ಅವಳಿಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾ ಇರ್ತಾಳೆ. ಇನ್ನು ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ನೈವೇದ್ಯಕ್ಕೆ ನಾನು ರವೆ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಸೊ ಏನು ಜಾಸ್ತಿ ಅಡುಗೆಗಳೆಲ್ಲ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ರವೆ ಉಂಡೆ, ಪುಳಿಯೋಗರೆ, ಮೊಸರನ್ನ ಹಾಗೆ ಹಾಲನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು, ಧಾನ್ಯಗಳು, ಹಣ್ಣು, ಕಾಯಿ ಇದೆಲ್ಲ ಇಟ್ಟಿರ್ತೀವಿ ಅಲ್ವಾ, ಹಾಗಾಗಿ ನೈವೇದ್ಯಕ್ಕೆ ನಾನು ಇಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಕೆಲಸ ಮುಗೀತು. ತನಿಷನೇ ಎಲ್ಲ ನಾನು ಇಡ್ತೀನಿ, ನಾನು ಪೂಜೆ ಮಾಡ್ತೀನಿ, ಎಲ್ಲ ಇನ್ನು ಅವಳೇ ಮಾಡೋದು. ಹಾಗಾಗಿ ನಾನು ಅವಳ ಕೈನಲ್ಲೇ ಕೊಟ್ಟೆ. ಅಮ್ಮ ನಾನು ತೊಗೊಂಡೋಗಿ ಇಡ್ತೀನಮ್ಮ, ನಾನು ಪೂಜೆ ಮಾಡ್ತೀನಮ್ಮ ಅಂತ ಹೇಳಿ. ಅದಕ್ಕೆ ನೋಡಿ ಹೇಳೋದು, ಮನೆಯಲ್ಲಿ ಒಂದು ಹೆಣ್ಮಗು ಇರಬೇಕು ಅಂತ ಹೇಳಿ ಮಕ್ಳಿಗೂ ಕೂಡ ಕೈಗೆ ಕಂಕಣವನ್ನು ಕಟ್ಟಿ ಅವ್ರ ಕೈಲೂ ಕೂಡ ಪೂಜೆಯನ್ನು ಮಾಡಿಸ್ದೆ. ಹಬ್ಬದ ದಿನ ಬರೀ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಸಾಕಾಗಲ್ಲ. ಏನಂತೀರಾ? ನಿಮ್ಮ ಮನೆ ಹೆಣ್ಮಕ್ಳ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ಅವರ ಆಸೆ ಕನಸುಗಳಿಗೆ ರೆಕ್ಕೆನ ಕಟ್ಟಬೇಕು. ಅವರಿಗೆ ಎಲ್ಲ ವಿಷಯದಲ್ಲೂ ಸ್ವಾತಂತ್ರ್ಯವನ್ನು ಕೊಡಬೇಕು. ಏನಾದರೂ ಜೀವನದಲ್ಲಿ ಮಾಡ್ತೀವಿ ಅಂತ ಹೊರಟಾಗ ಅವ್ರಿಗೆ ಬೆಂಬಲವಾಗಿ ನಿಂತು ಧೈರ್ಯವನ್ನು ತುಂಬಬೇಕು. ಎಲ್ಲರೂ ಕಷ್ಟ ಸುಖ, ಇಷ್ಟ ಕಷ್ಟ ಎಲ್ಲವನ್ನೂ ಸಂಭಾವಿಸೋ ನಿಮ್ಮನೆ ಹೆಣ್ಮಕ್ಳಿಗೆ ನೀವು ಪ್ರೀತಿ, ಗೌರವ, ಕಾಳಜಿಯನ್ನು ತೋರಿಸಿದಾಗ ಲಕ್ಷ್ಮಿ ಖಂಡಿತವಾಗ್ಲೂ ನಿಮಗೆ ಒಲಿತಾಳೆ. ಏನಂತೀರಾ? ನನ್ನ ಮಾತು ನಿಜ ಅನಿಸಿದ್ರೆ ಇವತ್ತಿಂದನೇ ನಿಮ್ಮನೆ ಹೆಣ್ಮಕ್ಳಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ಕಾಳಜಿನ ತೋರಿಸಿ. ಸಂಜೆ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟ ಮೇಲೆ ಇನ್ನೊಂದು ಸಲ ಪೂಜೆ ಮಾಡಿದೆ. ಮಕ್ಕಳು ಪೂಜೆ ಮಾಡಿ ಆದಮೇಲೆ ನಾನು ಇನ್ನೊಂದು ಸಲ ಪೂಜೆಯನ್ನು ಮಾಡಿದೆ. ನಾನು ಸಂಜೆ ಅರಿಶಿನ ಕುಂಕುಮಕ್ಕೆ ಹೋಗಬೇಕಾಗಿತ್ತು. ತುಂಬ ಜನ ಅರಿಶಿನ ಕುಂಕುಮಕ್ಕೆ ಕೂಡ ಕರೆದಿದ್ರು. ಹಾಗೆ ಮಳೆ ಕೂಡ ಶುರುವಾಗಿತ್ತು. ಮಳೆಯೆಲ್ಲ ನಿಂತ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಮಳೆ ನಿಂತ ಮೇಲೆ ಅರಿಶಿನ ಕುಂಕುಮಕ್ಕೆ ಹೋಗಿದ್ದೆ. ಆ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಅರಿಶಿನ ಕುಂಕುಮಕ್ಕೆ ಹೋಗಿದ್ದು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು. ಹಾಗಾಗಿ ಫ್ರೆಶ್ ಅಪ್ ಆಗಿ ಬನ್ನಿ ಪೂಜೆ ಮಾಡೋರಂತೆ ಅಂತ ಹೇಳಿದೆ. ಸೋಹನ್, ತನಿಷಾ ಅಷ್ಟರಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಏನೋ ಕಿತ್ಲಾಡ್ಕೊಂಡಿದ್ರು. ಸೋಹನ್ ಅಳ್ತಾ ಇದ್ದ, ಸಮಾಧಾನ ಮಾಡ್ತಿದ್ದೆ. ಸೊ ಚಿಕ್ಕ ಪುಟ್ಟ ವಿಷಯಕ್ಕೆ, 2 ಮಕ್ಕಳಿದ್ದಾಗ ಹೆಂಗೆ ಪುಟ್ಟ ವಿಷಯಕ್ಕೆಲ್ಲ ಅವರು ಕಿತ್ಲಾಡ್ಕೊತಾ ಇರ್ತಾರೆ. ಸೊ ಹಾಗಾಗಿ ಅವರಪ್ಪಂಗೆ ಪೂಜೆ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಇದನ್ನು ಅಕ್ಷತೆಯನ್ನು ಹಾಕಿ ಈ ರೀತಿ ಪೂಜೆ ಮಾಡಿ, ಈ ರೀತಿ ಪೂಜೆ ಮಾಡಿ, ಇಲ್ಲಿಡಬಾರ್ದು, ಇಲ್ಲಿಡಬೇಕು ಅಂತ ಹೇಳಿ. ಅಷ್ಟರಲ್ಲೇ ಅರಿಶಿನ ಕುಂಕುಮಕ್ಕೆ ನಾನು ಕೂಡ ಕರೆದಿದ್ದೆ. ಬಂದವ್ರಿಗೆ ಎಲ್ರಿಗೂ ಕೂಡ ತನಿಷಾನೇ ಇವತ್ತು ಅರಿಶಿನ ಕುಂಕುಮ ಕೊಟ್ಟಿದ್ದು. ಅವಳಿಗಿದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಅವಳೇ ಮಾಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ ನಾನು. ಅಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ. ಸೊ ನಿಮ್ಗೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.